ಕಬ್ಬು ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಕಬ್ಬು ಬೆಳೆಗಾರರು ರೈತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರೋದು. ರೈತರೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಹ ಭಾಗಿಯಾಗಿದ್ದಾರೆ. ಕಬ್ಬು ಬೆಂಬಲ ಬೆಲೆಗೆ ಆಗ್ರಹಿಸಿ ಧರಣಿಯನ್ನ ಮಾಡ್ತಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಕಬ್ಬು ಬೆಳೆಗಾರರು ಮಾಡ್ತಾ ಇರೋದು. ರೈತರೊಂದಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಹ ಭಾಗಿಯಾಗಿದ್ದಾರೆ. ಇಡೀ ರಾತ್ರಿ ರೈತರೊಂದಿಗೆ ವಿಜಯೇಂದ್ರ ಧರಣಿಯಲ್ಲಿ ಭಾಗಿಯಾಗೋರಿದ್ದಾರೆ. ರೈತರನ್ನ ಎದುರು ಹಾಕಿಕೊಂಡ್ರೆ ಸರ್ಕಾರಕ್ಕೆ ಉಳಿಗಾಲವಿಲ್ಲ. ಭಗವಂತ ಕೂಡ ನಿಮ್ಮ ಸರ್ಕಾರವನ್ನ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರಕ್ಕೆ ಮನುಷ್ಯತ್ವ ಇದ್ರೆ ರೈತರಿಗೆ ಪರಿಹಾರವನ್ನ ಕೊಡಿ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿರೋದು. ಕಬ್ಬು ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಹೋರಾಟವನ್ನು ನಡೆಸುತ್ತಿದ್ದಾರೆ. ಇದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಹ ಸಾಥ್ ಕೊಟ್ಟಿದ್ದಾರೆ. ಬೆಳಗಾವಿಯ ಗುರ್ಲಾಪುರಲ್ಲಿ ಇರ್ತಕ್ಕಂಥ ರೈತ ಪ್ರತಿಭಟನೆ ಚಳವಳಿಗೆ ತಿರುಗಿರುವಂಥದ್ದು. ಲಕ್ಷಾಂತರ ಜನ ಬರ್ತಾರೆ ಹಾಗೆ ಅಂತೇಳಿ ಒಂದು ಘೋಷಣೆ ಕೂಗೋದ್ರ ಜೊತೆಗೆ ಏನಂತಂದರೆ ಇವತ್ತು ಅಹೋರಾತ್ರಿ ಧರಣಿ ಕೂಡ ಮುಂದುವರಿಯುವಂಥದ್ದು. ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂಥೇಳಿ ನಾಳೆ ಸಚಿವರಂತ ಎಚ್ ಕೆ ಪಾಟೀಲ್ರನ್ನ ಸರ್ಕಾರದ ಪರವಾಗಿ ಕಳಿಸ್ತೀವಿ ಅಂತ ಹೇಳಿದ್ರೆ, ಆದರೆ ಈ ಕಡೆ ನೋಡಿದರೆ ಇಲ್ಲಿ ಒಂದು ಏನು ಸ್ಟೇಜ್ ನೋಡಿದರೆ ಸ್ಟೇಜಲ್ಲಿ ತಮ್ಮ ಬರ್ತ್ಡೇಯನ್ನು ಲಕ್ಷಿಸಿದೆ ಏನಂತಾರೆ ವಿಜಯೇಂದ್ರ ತಪ್ಪನ ಹಾದಿಯಲ್ಲಿ ಅಂತಂದರೆ ಯಡಿಯೂರಪ್ಪರ ಹಾದಿಯಲ್ಲೇ ಪ್ರತಿಭಟನೆಯನ್ನು ಮುಂದುವರಿಸಿದ್ದು. ತಾವು ಅವ್ರ ಜೊತೆ ಮಾತಾಡೋಕ್ಕಿಂತ ನಮ್ಮ ಜೊತೆ ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ತಮ್ಮ ತಂದೆಯವರು ಯಾವ ಥರ ಹೋರಾಟ ಮಾಡ್ತಾರೋ ಅದೇ ಹೋರಾಟವನ್ನು ಈಗ ತಾವು ಮುಂದುವರಿಸ್ಕೊಂಡಿದ್ರಿ. ಎಲ್ಲೋ ಒಂದು ತಂದೆಯ ಪ್ರತಿರೂಪನಲ್ಲಿ ಕಾಣ್ತಾ ಇದ್ದೀವಿ ನಾವು. ರೈತರ ಪರ ಹೋರಾಟ ಅಂತ ಹೇಳಿದ್ರೆ ಇಡೀ ರಾಜ್ಯದ ಜನ ರೈತರು ಯಡಿಯೂರಪ್ಪನ ನೆನಪು ಮಾಡ್ಕೊಳ್ತಾರೆ. ಇವತ್ತು ರಾಜ್ಯದ ರೈತ ಸಂಕಷ್ಟದಲ್ಲಿರುವಾಗ, ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿದ್ದಾಗ ಯಡಿಯೂರಪ್ಪರ ಮಗ ಆಗಿ ರಾಜ್ಯದ BJP ಅಧ್ಯಕ್ಷನಾಗಿ ನಂದು ಕೂಡ ಒಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದ್ದೇವೆ. ಇವತ್ತು ರಾಜ್ಯಸಭಾ ಸದಸ್ಯರ ಹಿರಣ್ಣ ಕಡಾಡವರು ತಮ್ಮ ಜೊತೆ ಇದ್ದಾರೆ. ನಂತರ ಜಿಲ್ಲಾಧ್ಯಕ್ಷರಾದಂಥ ಸುಭಾಷ್ ಪಾಟೀಲ್ ಅವರು ತಮ್ಮ ಜೊತೆ ಇದ್ದಾರೆ. ಆ ದಿನಗಳಲ್ಲಿ ಕೂಡ ಯಡಿಯೂರಪ್ಪರ ಜೊತೆ ಅವರು ಇವತ್ತು ಹೋರಾಟವನ್ನು ಮಾಡಿದ್ರು. ಇವತ್ತು ಚಿರಂಜೀವಿ ಜೊತೆ ಹೋರಾಟ ಮಾಡಿದ್ದಾರೆ. ಏನು ಹೇಳ ಬಯಸ್ತಾರೆ? ಹಿರಣ್ಣ ಕಡಾಡಿ ಅವರು ರಾಜ್ಯಸಭಾ ಸದಸ್ಯರಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಪಕ್ಷದ ಒಬ್ಬ ಹಿರಿಯ ಮುಖಂಡರು. ತಂದೆಯವ್ರ ಜೊತೆ ಅನೇಕ ಹೋರಾಟಗಳಲ್ಲಿ, ರೈತಪರ ಹೋರಾಟಗಳಲ್ಲಿ ಅವರು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ಅವರು ಕೂಡ ಇವತ್ತು ಮೆಲ್ಕು ಹಾಕ್ತಾಯಿದ್ರು. ಇನ್ಫ್ಯಾಕ್ಟ್ ಇವತ್ತು ನಾನು ಕಾರ್ನಲ್ಲಿ ಬರಬೇಕಾದ್ರೆ ತಂದೆಯವರು ಕೂಡ ದೂರವಾಣಿ ಕರೆ ಮಾಡಿದರು. ಒಳ್ಳೆ ಕೆಲಸ ಮಾಡಿದಿರಿ, ಕಬ್ಬು ಬೆಳೆಗಾರರ ಪರವಾಗಿ ನೀವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ಒಳ್ಳೆ ಕೆಲಸ ಮಾಡಿದಿರಿ ಅಂತ ಹೇಳಿದಾಗ ಹಿರಣ್ಣ ಕಡಾಡಿ ಅವರು ಕೂಡ ಅವರಿಗೆ ಮಾತನಾಡಿ ತಂದೆಯವರಿಗೆ ಹಳೆ ಹೋರಾಟದ ದಿನಗಳನ್ನು ನೆನಪು ಮಾಡುವಂಥ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ. ಸರ್, ಈಗ ಏನಂತಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳ್ತಾರೆ ಏನಂತಾರೆ, ಇದೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗಿರುವಂಥದ್ದು, ಕೇವಲ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ ಹಾಗೆ ಅಂತೇಳಿ. ಈ ಉದ್ದಟತನವನ್ನು ಬದಿಗಿಟ್ಟು ಅವ್ರು ಏನೇ ಹೇಳಬೇಕು ಅಂತಿದ್ರು ಸಹ ಇಲ್ಲೇ ಬಂದು ಇದೇ ವೇದಿಕೆಯಲ್ಲಿ ರೈತರ ಮುಂದೆ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರದ ಪಾತ್ರ ಏನು, ರಾಜ್ಯ ಸರ್ಕಾರದ ಪಾತ್ರ ಏನು, ಇವತ್ತು ಎಥನಾಲ್ ಇರ್ಬೋದು, ಪವರ್ ಜನ್ರೇಷನ್ ಇರ್ಬೋದು, ಮೊಲಾಸಸ್ಸಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತದೆ, ಕೇಂದ್ರ ಸರ್ಕಾರಕ್ಕೆ ಏನು ಹೋಗ್ತದೆ, ಎಲ್ಲದನ್ನು ಕೂಡ ಇಲ್ಲೇ ಮುಕ್ತವಾಗಿ ಚರ್ಚೆ ಮಾಡೋಣಲ್ಲ. ಹಾಗಾಗಿ ಅಲ್ಲೇ